ಶ್ರೀರಾಮನೂರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ವಿವಿಧ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳು ಕಳೆದ 4 ದಿನಗಳಿಂದಲೂ ಕೂಡ ನೆರವೇರ್ತಾ ಇದೆ. ಮತ್ತೊಂದು ಕಡೆ ಅಯೋಧ್ಯೆಯೇ ಕೇಸರಿಮಯವಾಗಿದ್ದು ಮಧುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. ಹಾಗಾದ್ರೆ ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆಯಲ್ಲ, ಅದಕ್ಕೆ ಏನೆಲ್ಲ ಸಿದ್ಧತೆಗಳಾಗಿದೆ ನೋಡ್ತಾ ಹೋಗೋಣ. ಅಯೋಧ್ಯೆಯಲ್ಲಿ ಶುರುವಾಯಿತು ರಾಮರಾಜ್ಯ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಆಸೀನನಾಗಿದ್ದಾನೆ ಬಾಲರಾಮ. ಗರ್ಭಗುಡಿಯಲ್ಲಿ ನಿಂತಿರುವಂತಹ ಬಾಲರಾಮನ ಮೊದಲ ಫೋಟೋ 5 ವರ್ಷದ ಧನುರ್ಧಾರಿ ಬಾಲರಾಮನ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುವಂತಹ ಫೋಟೋ ವೈರಲ್ ಆಗಿದೆ. ಸೋಮವಾರ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಕಣ್ಣಿನ ಆ ಕಪ್ಪು ಪಟ್ಟಿ ಇದೆಯಲ್ಲ, ಅದನ್ನು ತೆರವುಗೊಳಿಸಲಾಗುತ್ತೆ. ರಾಘವನ ಪುಣ್ಯ ಭೂಮಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇರುವಂಥದ್ದು. ಅಯೋಧ್ಯೆಯಿಂದ ಪಬ್ಲಿಕ್ ಟಿವಿ ಕ್ಷಣದ ಮಾಹಿತಿಯನ್ನು, ಪೂಜಾ ಕೈಂಕರ್ಯಗಳ ಮಾಹಿತಿಯನ್ನು ನಿಮಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 1 ವಾರದಿಂದಲೂ ಕೂಡ ಅಯೋಧ್ಯೆಯಲ್ಲಿ ರಾಮರಾಜ್ಯ ಶುರುವಾಗಿದೆ. ಅರ್ಥಾತ್ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಬಾಲರಾಮನ ವಿಗ್ರಹ ಇದೇನೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ ಇದು. ಇದೇ ವಿಗ್ರಹಕ್ಕೇನೆ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿ 5 ಜನ ಗಣ್ಯರು ಈ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಗರ್ಭಗುಡಿಯಲ್ಲಿ ಇರ್ತಾರೆ. ಇದು ಕರ್ನಾಟಕದಿಂದ ತೆಗೆದುಕೊಂಡು ಹೋದಂತಹ ಶಿಲೆಯಲ್ಲಿ ಕೆತ್ತಿರುವಂತಹ ಬಾಲರಾಮನ ಪ್ರತಿಮೆ. ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ.